ಕಳೆದ 9 ದಿನಗಳಿಂದ ಪ್ರತಿಭಟನೆಯನ್ನ ನಡೆಸುತ್ತಿದ್ದಂತ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ನಡೆಸುತ್ತಿದ್ದ ಪ್ರತಿಭಟನೆ ಇವತ್ತು ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಜೊತೆಗೆ ಕೆಲವು ಕಡೆಯಲ್ಲಿ ಕಲ್ಲು ತೂರಾಟ ಕೂಡ ಆಯ್ತು. ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಬೆಳವಣಿಗೆ ಆಯ್ತು. ಅದನ್ನೆಲ್ಲವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ಅಂತಿಮವಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದು ಜಯ ಸಿಕ್ಕಂತಾಗಿದೆ. 3,500 ರೂಪಾಯಿ ಅವರ ಬೇಡಿಕೆ ಇತ್ತು. ಆದ್ರೆ ಅಂತಿಮವಾಗಿ 3,300 ರೂಪಾಯಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದು ಈ ಘೋಷಣೆಯನ್ನ ಮಾಡಿದ್ದಾರೆ. ಕಾರ್ಖಾನೆ ಕಡೆಯಿಂದ ಹೆಚ್ಚುವರಿಯಾಗಿ 50 ರೂಪಾಯಿ, ಹಾಗೇನೆ ಸರ್ಕಾರದ ಕಡೆಯಿಂದ 50 ರೂಪಾಯಿ, 3,200 ರೂಪಾಯಿ ಬೆಂಬಲ ಬೆಲೆ ಇದೆ. ಅದಕ್ಕೆ ಹೆಚ್ಚುವರಿಯಾಗಿ 100 ರೂಪಾಯಿಯನ್ನ ಸೇರಿಸಿ 3,300 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ನೀಡ್ತೀವಿ ಅನ್ನೋ ಘೋಷಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇಡೀ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಮ್ಯಾರಥಾನ್ ಸಭೆಗಳನ್ನ ಮುಖ್ಯಮಂತ್ರಿಗಳು ನಡೆಸಿದ್ರು. ಮೊದಲಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಭೆ ನಡೆಸಿದ್ರು. ಸಭೆ ಫಲಪ್ರದ ಆಗ್ಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಕೊಡೋದಕ್ಕೆ ರೆಡಿ ಇಲ್ಲ. FRP ಯನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅದು ಅವೈಜ್ಞಾನಿಕವಾಗಿದೆ. ರೈತರ ಬೇಡಿಕೆ ತಪ್ಪು ಅಂತ ನಾವು ಹೇಳೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳೇ ಹಣ ಕೊಡಿ ಅನ್ನುವ ಮಾತುಗಳು ಕೂಡ ಅಲ್ಲಿ ಕೇಳಿ ಬಂತು. ಆ ನಂತರದಲ್ಲಿ ಮತ್ತೆ ರೈತರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿದ್ರು. ಅನಂತರ ಅವರೊಂದು ಘೋಷಣೆ ಮಾಡಿದ್ದಾರೆ. ಆದ್ರೆ ಈ ತೀರ್ಮಾನಕ್ಕೆ ಹಲವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಮುರುಗೇಶ್ ನಿರಾಣಿ ಅವರು ಬಿಜೆಪಿ ನಾಯಕರು, ಮಾಜಿ ಸಚಿವರು ಕೂಡ ಹೌದು. ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳು ಬಹುತೇಕವಾಗಿ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು, ಸಚಿವರು, ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಇವರುಗಳದ್ದೇ ಇರೋದ್ರಿಂದ, ಮಾಜಿ ಸಂಸದರು, ಹಾಲಿ ಸಂಸದರು ಇವರುಗಳಿದ್ದಿದೆ. ಹಾಗಾಗಿ ಪಕ್ಷಾತೀತವಾಗಿ ಬೆಲೆ ಅಂತ ಬಂದಾಗ ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಳ್ತಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹಂತದಲ್ಲಿ ತಮ್ಮ ತಾಳ್ಮೆಯನ್ನ ಕಳ್ಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಗರಂ ಆದ್ರು. ನಿಮ್ಗೆ ಸರ್ಕಾರದ ಬೆಂಬಲ ಬೇಕೋ ಬೇಡವೋ ಅನ್ನೋ ಮಟ್ಟಿಗೆ ಅವ್ರು ಮಾತನಾಡಿದ್ರು ಅನ್ನೋ ಮಾಹಿತಿ ಒಳಗಿನಿಂದ ಸಿಗ್ತಾ ಇದೆ. ಇದೆಲ್ಲದರ ನಂತರದಲ್ಲಿ ಘೋಷಣೆ ಮಾಡಿದ ನಂತರ ಅಲ್ಲಿ ಅಂದ್ರೆ ಮೂಡ್ಲಿಗೆ, ಗುಲಾಪುರ್ನಲ್ಲಿ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಯಾರೆಲ್ಲ ಹೋರಾಟ ಮಾಡ್ತಿದ್ರು, ಅವರ ಎಲ್ಲ ಕಣ್ಣಲ್ಲಿ ಒಂದು ಬೆಳಕು ಕಾಣಿಸ್ತು. ಅಂದ್ರೆ ಸದ್ಯಕ್ಕೆ ನಮಗೊಂದು ಜಯ ಸಿಕ್ಕಿದೆ ಅಂತ ಸಂಭ್ರಮಾಚರಣೆಯನ್ನು ಕೂಡ ರೈತರು ಅಲ್ಲಿ ಆಚರಿಸಿದ್ದಾರೆ. ಈ ನಡುವೆ 3 ಪ್ರಮುಖವಾದಂತ ವಿಚಾರಗಳನ್ನ ನಾನು ನಿಮ್ ಮುಂದೆ ಪ್ರಸ್ತಾಪ ಮಾಡ್ತಿದ್ದೀನಿ. ಒಂದೇನು ಅಂತಂದ್ರೆ ಅಲ್ಲಿ ಲಾಠಿ ಚಾರ್ಜ್ ಆಯ್ತು. ಪೊಲೀಸರ ಮೇಲೆ ಸ್ವಲ್ಪ ಕಲ್ಲು ತೂರಾಟವನ್ನ ನಡೆಸಿದ್ರು ರೈತರುಗಳು. ರೈತರು ಅಂತ ಅವ್ರನ್ನ ಕರೆದಿಲ್ಲ, ಕಿಡಿಗೇಡಿಗಳು ಅಂತ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ತಾಳ್ಮೆಯನ್ನ ಕಳ್ಕೊಂಡಿಲ್ಲ. ಸಾಮಾನ್ಯವಾಗಿ ಇಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಪೊಲೀಸರೇ ತಾಳ್ಮೆ ಕಳ್ಕೊಂಡು ಲಾಠಿ ಚಾರ್ಜ್ ನಡೆಸಿ ಅನೇಕ ಹೋರಾಟಗಾರರು ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದು ಅದೆಲ್ಲವನ್ನ ನಾವು ನೋಡಿದ್ವಿ. ಆದ್ರೆ ಇವತ್ತು ಸಂಪೂರ್ಣವಾಗಿ ಪೊಲೀಸರು ಸಹಕಾರವನ್ನ ಕೊಟ್ಟಿದ್ರು. ಲಾಠಿಯನ್ನ ಬಳಸಲೇಬಾರ್ದು ಅಂತ ಅವ್ರು ತೀರ್ಮಾನ ಮಾಡಿದ್ರು. ಮತ್ತೆ ಅವರ ಮೇಲೆ ದಾಳಿ ಆಗತ್ತೆ ಅನ್ನೋ ಯಾವ ನಿರೀಕ್ಷೆ ಇರ್ಲಿಲ್ಲ. ಹಾಗಾಗಿ ಅವರು ಯಾವುದೇ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಬಂದಿರ್ಲಿಲ್ಲ. ಇನ್ನೊಂದು, ಅಲ್ಲಿ ಕಿಡಿಗೇಡಿಗಳು ಬೇಕಂತಾನೆ, ಅವ್ರು ಯಾರು ಕೂಡ ರೈತರಾಗಿರೋದಿಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನ ಹೇಳಿದ್ದಾರೆ. ಅವ್ರು ಯಾರು ರೈತರಲ್ಲ ಅಂತ. ಕಿಡಿಗೇಡಿಗಳು ಬೇಕಂತಲೇ ದೊಂಬಿಯನ್ನ ಸೃಷ್ಟಿ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ಅಲ್ಲಿ ಹೋರಾಟವನ್ನ ರೂಪಿಸಿದ್ದ ರೈತ ಮುಖಂಡರು ಯಾರಿದ್ದಾರೆ, ತಕ್ಷಣಕ್ಕೆ ಸ್ಥಳಕ್ಕೆ ಹೋದ್ರು, ರೈತರಲ್ಲಿ ಮನವಿ ಮಾಡ್ಕೊಂಡ್ರು, ಅವರನ್ನ ಚದುರಿಸೋ ಕೆಲಸ ಮಾಡಿದ್ರು, ಮನೆಗೆ ಹೋಗುವಂತೆ ಅವರ ಮನವೊಲಿಸಿದ್ರು. ಈ 2 ಪ್ರಮುಖವಾಗಿ ಅಲ್ಲಿ ನಡೆದ್ರೆ, ಇನ್ನೊಂದು ಕಡೆಯಲ್ಲಿ ರಾಜಣ್ಣನವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದ ಗಂಭೀರತೆಯನ್ನ ಅರಿತು ಬೆಳಗ್ಗೆಯಿಂದ ಸಂಜೆ ತನಕ ಮ್ಯಾರಥಾನ್ ಸಭೆಯನ್ನ ನಡೆಸಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಪ್ಪದೇ ಇದ್ರು ಕೂಡ ನೀವು ರೈತರ ಪರವಾಗಿ ನಿಂತ್ಕೊಳ್ಳೇಬೇಕು ಅಂತ ಸರ್ಕಾರಕ್ಕೆ ಹೊರೆ ಖಂಡಿತ ಆಗುತ್ತೆ 50 ರೂಪಾಯಿ ಕೊಡೋದ್ರಿಂದ. ಆದ್ರೂ ಕೂಡ ರೈತರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಜೆ ತನಕ ಮ್ಯಾರಥಾನ್ ಸಭೆಗಳನ್ನ ನಡೆಸಿ ಒಂದು ತೀರ್ಮಾನವನ್ನ ಪ್ರಕಟ ಮಾಡಿದ್ದಾರೆ. ಈ 3 ಆಯಾಮಗಳಲ್ಲಿ ನಾವು ಇದನ್ನ ನೋಡ್ಬೋದು. ಇವತ್ತೇನೆಲ್ಲ ಆಯ್ತು ಇದ್ರ ಬಗ್ಗೆ ನಮ್ ಜೊತೆಗೆ ಹೆಚ್ಚಿನ ಮಾಹಿತಿ ಮತ್ತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಚಿಕ್ಕಮಠ ಅವರಿದ್ದಾರೆ. ಶಿವಾನಂದ್ ಅವರೇ, ಈಗ ಬರ್ತಿರೋ ಮಾಹಿತಿ, ಅದ ಹೋರಾಟದ ನೇತೃತ್ವ ವಹಿಸಿರೋ ಪೂಜಾರ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವ್ ಇನ್ನೂ ಕೂಡ ಪ್ರತಿಭಟನೆಯನ್ನ ವಾಪಸ್ ಪಡೆದಿಲ್ಲ, ನಾಳೆಲೂ ಲಕ್ಷ ಮಂದಿ ಸೇರ್ತಾ ಇದೀವಿ, ಸರ್ಕಾರದ ಕಡೆಯಿಂದ ನಮ್ ಘೋಷಣಾ ಪತ್ರನೋ ಅಥವಾ ಆಜ್ಞಾ ಪತ್ರನೋ ಯಾವ್ದೋ ಒಂದು ಪತ್ರವ ನಮಗೆ ಅಧಿಕೃತವಾಗಿ ಸಿಗಬೇಕು, ಅಲ್ಲಿ ತನಕ ನಾವ್ ಅದನ್ನ ಒಪ್ಪೋದಿಲ್ಲ ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಲ್ಲಿನ ರೈತರು, ಹೋರಾಟಗಾರರು? ಈಗ ವಾಪಸ್ ಪಡ್ಕೊಂಡಿದಾರ ಅಥವಾ ನಾಳೆ ತನಕ ಕಾಯ್ತಾರ ಅಧಿಕೃತವಾಗಿ ಅವರಿಗೆ ಸಂಪೂರ್ಣ ಮಾಹಿತಿ ಸಿಗೋ ತನಕ? ಮತ್ತೆ ಯಾಕೆ ಇವತ್ತು ಲಾಠಿ ಚಾರ್ಜ್ ಆಯ್ತು, ಯಾರು ಕಲ್ಲು ತೂರಾಟ ನಡೆಸಿದ್ರು, ಏನೆಲ್ಲ ಇವತ್ತಿನ ಡೆವಲಪ್ಮೆಂಟ್ಸ್ ಮಾಹಿತಿ ನಿಮ್ಮ ಹತ್ರ ಇದೆ? ಕಳೆದ 8 ದಿನಗಳಿಂದ ಏನು ರೈತ ಚಳವಳಿ ಬೆಳಗಾವಿನಲ್ಲಿ ನಡೆಸಿದ್ದು, 9ನೇ ದಿನ ಕಾಲಿಟ್ಟಾಗ ಸ್ವಲ್ಪ ಉಗ್ರ ಸ್ವರೂಪನ ಜಾಸ್ತಿ ಮಟ್ಟಿಗೆ ತಾಳಿತು. ಯಾಕಂದ್ರೆ ರೈತರ ಹೋರಾಟದಲ್ಲಿ ಸಾಕಷ್ಟು ಜನ ಯಂಗ್ ಹುಡುಗರು ಬರೋದ್ರಿಂದ ಅವರು ಬಹಳ ಬೇಗ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಜೊತೆಗೆ ಹೋರಾಟದ ಅನುಭವ ಕೂಡ ಅವ್ರಿಗೆ ಇರೋದಿಲ್ಲ. ಹೀಗಾಗಿ ರಸ್ತೆ ತಡೆ ಮಾಡಿದಾಗ, ಗಲಾಟೆಗಳಾದಾಗ ರಸ್ತೆ ಪ್ರಯಾಣಿಕರಾಗ್ಲಿ, ಪೊಲೀಸರಾಗ್ಲಿ ರಸ್ತೆಯನ್ನ ತಡೆದಿರೋದನ್ನ ಚದುರಿಸಲಿಕ್ಕೆ ಹೋದಾಗ ಅನಿವಾರ್ಯವಾಗಿ ಕೆಲವೊಂದ್ಸರಿ ಉಗ್ರ ಹೋಗಿ ಕಲ್ಲು ತೂರಾಟಗಳನ್ನ ಮಾಡಿದ್ದಾರೆ.
ಹೀಗಾಗಿ ಕಲ್ಲು ತೂರಾಟದಾಗ ಯೂಶಲಿ ಪೊಲೀಸರು ತೀವ್ರವಾದಂತ ಲಾಠಿ ಚಾರ್ಜ್ ಅನ್ನು ಮಾಡಿ ಅಲ್ಲಿಂದ ಓಡಿಸುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಈ ಸರಿ ಪೊಲೀಸರು ಕಲ್ಲ ತೂರಾಟವನ್ನು ನಿಲ್ಲಿಸೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಲಾಠಿ ಪ್ರಹಾರ ಮಾಡಿ ಕೊನೆಗೆ ರೈತರ ಜೊತೆ ಕಾಂಪ್ರಮೈಸ್ ಮಾಡಿ ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡಿ ರೈತ ಮುಖಂಡರನ್ನು ಕೂಡ ಕರೆಸಿ, ಬೇರೆ ಸ್ಥಳದಲ್ಲಿ ಇರುವಂತಹ ರೈತ ಮುಖಂಡರನ್ನು ಕೂಡ ಕರೆಸಿ 1 ಗಂಟೆ ಕಾಲಕ್ಕೂ ಹೆಚ್ಚು ಟೈಮ್ ಕಾಲಾವಕಾಶ ತೆಗೆದುಕೊಂಡ್ಬಿಟ್ಟು ಪ್ರತಿಭಟನೆ ಅಥವಾ ರಸ್ತೆ ತಡೆ ಏನಿತ್ತು ಅದನ್ನ ಹಂತ ಹಂತವಾಗಿ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಸಂಯಮದಿಂದ ಸರ್ಕಾರ ವರ್ತಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರದಿಂದ ಗೈಡ್ಲೈನ್ಸ್ ಕೂಡ ಇತ್ತು, ಯಾವುದೇ ಕಾರಣಕ್ಕೂ ರೈತರ ಮೇಲೆ ಯಾವುದೇ ಲಾಠಿ ಚಾರ್ಜ್ ಆಗಲಿ ಗೋಳಿಬಾರ್ ಆಗಲಿ ಆಗ್ಬಾರ್ದು ಅಂತ. ಯಾಕೆ ಈ ಹಿಂದೆ ಎಲ್ಲ ನಾವು ಯಡಿಯೂರಪ್ಪ ಸರ್ಕಾರ ಇದ್ದಾಗಲಿ ಅಥವಾ ಬೇರೆ ಈಗಲೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲಿ ಎರಡೂ ಸರಿ ಏನು ರೈತರ ಮೇಲೆ ಗಲಾಟೆಗಳಾಗಿತ್ತು, ರೈತರ ಗೋಲಿಬಾರ್ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ವಿಠಲ್ ಅರ್ಬಾವೇನೋ ರೈತ ವಿಷಯ ಸೇರಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಹೀಗಾಗಿ ಆ ಎರಡು ಸಮಯದಲ್ಲಿ ಕೂಡ ಸರ್ಕಾರ ನಿಂತಿಲ್ಲ, ಸರ್ಕಾರದ ದೊಡ್ಡ ಪ್ರತಿಭಟನೆಗಳೇ ಶುರುವಾಗಿದೆ. ಆ ಪರಿಸ್ಥಿತಿಯಿಂದ ಸರ್ಕಾರ ನಡೆಸಕ್ಕಾಗ್ಲಿಲ್ಲ, ಆ ಮಟ್ಟಿಗೆ ಹೋಗಿದೆ. ಹೀಗಾಗಿ ಈ ಸರಿ ಸರ್ಕಾರ ಅದನ್ನು ಶಾಂತಿಯುತವಾಗಿ ಹೇಗೆ ಬಗೆಹರಿಸಬೇಕು ಅನ್ನೋದನ್ನ ವಿಚಾರ ಮಾಡಿ ಸಾಕಷ್ಟು ಸಂಯಮದಿಂದ ಕೆಲಸಗಳು ಮಾಡಿದೆ. ಜೊತೆಗೆ ಬೆಳಗಾವಿನಲ್ಲಿ ಹೋರಾಟ ಏನಿತ್ತು ಅದು ಬಹಳ ಸರಿ ಗೋಕಾಕ್ ಹೋರಾಟ ಆಗ್ಲಿ, ಬೆಳಗಾವಿ ಸಾಕಷ್ಟು ಹೋರಾಟಗಳಾಗ್ಲಿ ರಾಜ್ಯದ ರಾಜಕೀಯ ಮೇಲೆ ಬಹಳ ಪ್ರಭಾವ ಬೀರ್ತದೆ. ಯಾಕಂದ್ರೆ 18 ಮತಕ್ಷೇತ್ರಗಳನ್ನು ಹೊಂದಿರುವಂತಹ ಪ್ಲೇಸ್, ಸುಮಾರು 1/3 ಹೆಚ್ಚು ಶುಗರ್ ಫ್ಯಾಕ್ಟರಿಗಳು ಬೆಳಗಾವಿನಲ್ಲಿದೆ. ಅದ್ರ ಇಂಪ್ಯಾಕ್ಟ್ ಕೂಡ ಇವತ್ತು ಬೆಳಗಾವಿ ರೈತರು ಶುಗರ್ ಫ್ಯಾಕ್ಟರಿ ಬೆಲೆಯನ್ನು ನಾವು ಒಪ್ಪೋದು ಅಂದ್ರೆ ರಾಜ್ಯಾದ್ಯಂತ ಒಪ್ಕೊಳ್ಳೋದ್ರಲ್ಲಿ ತೊಂದರೆ ಇಲ್ಲ. ಯಾಕಂದ್ರೆ ಆ ಮಟ್ಟದ ಶುಗರ್ ಫ್ಯಾಕ್ಟರಿಗಳಲ್ಲಿ ರೈತರಾಗ್ಲಿ ಇಲ್ಲಿ ಇದ್ದಾರೆ. ಆಮೇಲೆ ಜೊತೆಗೆ ಇಲ್ಲಿ ರೈತರು ಮಹಾರಾಷ್ಟ್ರ ಗೋವಾ ಕೂಡ ಶುಗರ್ ಕ್ಯಾನ್ ಕಳಿಸೋದ್ರಿಂದ, ಕಬ್ಬನ್ನು ಕಳಿಸೋದ್ರಿಂದ ಇವರಿಗೆ 2 ರೇಟ್ಗಳು ಕಂಪೇರ್ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋಕೆ ಸಾಧ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರು ಏನ್ ಪ್ರತಿಭಟನೆ ಮಾಡಿದ್ದಾರೆ, ಆ ಪ್ರತಿಭಟನೆಗೆ ಇವತ್ತು ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂತ ನಿರ್ಣಯದಲ್ಲಿ ರೈತರು ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಸಾಧಿಸಿದ್ದಾರೆ, ಜೊತೆಗೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವ್ರು 3500ಕ್ಕೆ ಸ್ಟಿಲ್ ಕೊಟ್ಟಿದ್ರು, ಆಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ರೈತರು ಹೇಳ್ತಿದ್ದಾರೆ ನಾವು ಉಗ್ರವಾದ ಪ್ರತಿಭಟನೆ ಇವತ್ತು ನಿಲ್ಲಿಸ್ತಾ ಇದೀವಿ, ರಸ್ತೆ ತಡೆ ನಿಲ್ಲಿಸ್ತಾ ಇದ್ವಿ, ಇನ್ನೊಂದ್ ಕಡೆ ಚಿರಾಟೆ ಎಲ್ಲ ನಿಲ್ಲಿಸ್ತಾ ಇದ್ವಿ. ಅದ್ರ ಪ್ರತಿಭಟನೆ ಧರಣಿ ಸ್ಥಳದಲ್ಲಿ ನಾವು ಇನ್ನೂ ಇರ್ತೀವಿ. ಯಾಕಂದ್ರೆ ಸರ್ಕಾರ ಇವತ್ತು ಮಾತಾಡಿ ನಾಳೆ ಹೊಳ್ಬೋದು, ನಮಗ್ ಸರ್ಕಾರದಿಂದ ಆದೇಶ ಪ್ರತಿ ನಮ್ ಕೈ ಬರ್ಬೇಕು. ಕೈ ಬಂದು, ಯಾಕಂದ್ರೆ ಮಿನಿಸ್ಟರ್ ಅವರು ಬಂದು ಮಾಡ್ಕೊಂಡು ಹೋಗಿದ್ದಾರೆ, ನಾನು ಬಂದು ವಾಪಸ್ ನಿಮ್ಗೆ ಇದು ಮಾಡ್ತೀವಿ ಅಂತ. ಅವ್ರು ಬಂದು ನಮಗೆ ಪ್ರತಿ ಕೊಟ್ಟ ಮೇಲೆ ನಾವು ನಮ್ಮ ಹೋರಾಟವನ್ನ ತೆಗೆದುಕೊಳ್ತೀವಿ. ಸರ್ಕಾರ ತೆಗೆದುಕೊಂಡ ಈ ನಿರ್ಣಯಕ್ಕೆ ನಾವೀಗ ಮನಸ್ಪೂರ್ವಕವಾಗಿ ಒಪ್ತಾ ಇದ್ರು ನಾವು ಒಪ್ಪಿದೀವಿ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆ ಕಬ್ಬು ಕಳಿಸೋದಕ್ಕೆ ತುಂಬಾ ತೊಂದರೆ ಆಗಿದೆ, ಕಬ್ಬುಗಳು ಹೋಗ್ಲಿ ಅನ್ನೋ ಕಾರಣಕ್ಕೆ ನಾವು ಒಪ್ಪಿದೀವಿ ಅನ್ನೋ ಮಾತನ್ನ ಇವತ್ತು ರೈತರು ಹೇಳಿದ್ದಾರೆ. ಸೊ ಸಾಕಷ್ಟು ಕಡೆ ವಿಜಯನಗರ ಕಡೆಗೆ ಇನ್ನೂ ಉಗ್ರ ಸ್ವರೂಪ ತಾಳ್ಬೇಕಾದಂತ ಹೋರಾಟ ಈ ಸರ್ಕಾರದ ಡಿಸಿಷನ್ ಇಂದ ಒಂದು ಲೆವೆಲ್ ನಲ್ಲಿ ಶಾಂತತೆಯನ್ನ ಕಾಪಾಡಿದೆ ಅಂತ ಹೇಳ್ಬೋದು. ಓಕೆ, ಈಗ ನಾಳೆ 1 ಲಕ್ಷ ಜನ ಸೇರ್ತೀವಿ ಅಂತ ಪೂಜಾರ್ ಅವ್ರು ಹೇಳ್ತಾ ಇದ್ರು. ಅಂದ್ರೆ ನಾಳೆ ಸೇರೋದ್ರ ಬಗ್ಗೆ ಏನ್ ಮಾಹಿತಿ ಇದೆ ಮತ್ತು ಪೊಲೀಸ್ ಬಂದೋಬಸ್ತ್? ಯಾಕೆಂದ್ರೆ ಕಿಡಿಗೇಡಿಗಳು ಬಂದಿದ್ದಾರೆ, ಅವ್ರು ರೈತರು ಅಂತ ಯಾರು ಅವರನ್ನ ಆ ಕಡೆ ರೈತ ಮುಖಂಡರು ಕನ್ಸಿಡರ್ ಮಾಡಿಲ್ಲ. ಈ ಕಡೆ ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಕೇಳೋ ಸಂದರ್ಭದಲ್ಲಿ ಕಿಡಿಗೇಡಿಗಳು ಬೇಕಂತಲೇ ಕೆಲವು ಎಲಿಮೆಂಟ್ಸ್ ಸೇರ್ಕೊಂಡಿದ್ದಾವೆ ಅಂತಾನೆ ಹೇಳಿದ್ರು. ಹಾಗಾಗಿ ಭದ್ರತೆಯನ್ನ ಯಾವ ರೀತಿ ನಾಳೆ ಹೆಚ್ಚಿಸ್ತಾರೆ, ನಾಳೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಸಿದ್ದನಗೌಡ ಅವರು? ಶಿವಾನಂದ್, ಈಗ ಬೆಳಗಾವಿಯ ಎಸ್ ಪಿ ಆದಂತ ಭೀಮಾಶಂಕರ್ ಗುಳಿದವರು ಸಾಕಷ್ಟು ಸಂಯಮದಿಂದ ಮತ್ತು ಪೊಲೀಸ್ ವ್ಯವಸ್ಥೆ ನಂಬಿಕೊಂಡಿದ್ದಾರೆ. ಜೊತೆಗೆ ಬೇರೆ ಕಡೆಯಿಂದ ಕೂಡ ಪೊಲೀಸರು ಆಲ್ರೆಡಿ ಬಂದಿದ್ದಾರೆ, ಬೆಳಗಾವಿನಲ್ಲಿ ಸಾಕಷ್ಟು ಜನ ನಿಯುಕ್ತರಿದ್ದಾರೆ. ಈಗ 1 ಲಕ್ಷ ಜನ ಏನ್ ಸೇರ್ತಾರೆ ಅಂದ್ರೆ ಆ ಪ್ಲೇಸ್ ನಲ್ಲಿ ಸಾಕಷ್ಟು ಈಗಾಗಲೇ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡಿದ್ದಾರೆ. ಜೊತೆಗೆ ಪೊಲೀಸರೇ ಸಾಕಷ್ಟು ಮಾರವೇಶದಲ್ಲಿ ಆ ರೈತರ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೇ ಏನೇ ಘಟನೆಗಳು ನಡೆಯೋದನ್ನ ಮುಂಚೆ ಪೂರ್ವವಾಗಿ ತಿಳಿದುಕೊಳ್ಳೋ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಮುಂಜಾಗ್ರತೆ ತೆಗೆದುಕೊಳ್ತಿದ್ದಾರೆ. ಆದ್ರೂ ಹೇಳಲಿಕ್ಕೆ ಬರೋದಿಲ್ಲ, ಕಿಡಿಗೇಡಿಗಳು ಇರೋದ್ರಿಂದ ಏನಾದ್ರೂ ಆಗ್ಬೋದು. ಆದ್ರೆ ಈಗ ಕಿಡಿಗೇಡಿಗಳಿಗೆ ಕೂಡ ಆಸ್ಪದ ಇಲ್ಲ, ಯಾಕಂದ್ರೆ ಸಾಕಷ್ಟು ಅನುಭವಿ ಹೋರಾಟಗಾರರು ಏನಿದ್ದಾರೆ ಅವ್ರ ಮೇಲೆ ಸಾಕಷ್ಟು ಹಿಡಿತ ಸಾಧಿಸಿದ್ದಾರೆ. ಹೇಳಿದ್ದಾರೆ, ಯಾರಾದ್ರೂ ವಿಷ ಕುಡಿಯೋದಿದ್ರೆ ಇಲ್ಲಿ ಬರ್ಬೇಡ್ರಿ, ಕಲ್ಲೊಬ್ಬದಿದ್ರೆ ಇಲ್ಲಿ ಬರ್ಬೇಡ್ರಿ, ನೀವು ಮತ್ತೊಂದು ಚಾಕುಚೂರಿ ಬಳಸೋದಿದ್ರೆ ಇಲ್ಲಿ ಬರ್ಬೇಡ್ರಿ, ಇನ್ನೊಬ್ಬರ ಬಗ್ಗೆ ಬೈಯೋದಾದ್ರೆ ಇಲ್ಲಿ ಬರ್ಬೇಡ್ರಿ, ನೀವು ಹೋರಾಟ ಮಾಡೋರು ಮಾತ್ರ ಇಲ್ಲಿ ಹೋರಾಟಕ್ಕೆ ಬರ್ರಿ, ಬೇರೆದವ್ರು ಯಾರು ಬರ್ಬೇಡ್ರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಈ ಹೋರಾಟಗಳು ಮೊದಲಿನಿಂದ ಮತ್ತೆ ಮೂಲ ಸ್ವರೂಪದಲ್ಲಿ ಹೋರಾಟಗಳಾಗ್ತಿದ್ದಾವೆ. ಈ ಮಧ್ಯದಲ್ಲಿ ಹೋರಾಟಗಳು ಬರೀ ಟೆರರಿಸಂ ಅನ್ನೋ ಲೆಕ್ಕದಲ್ಲಿ ನಾವು ಸರ್ಕಾರ ವಿರೋಧಿಸಬೇಕು, ಚಪ್ಪಲಿಯಲ್ಲಿ ಬಡಿಬೇಕು, ಇದನ್ನ ಆ ರೀತಿ ಹೋರಾಟಗಳಾಗ್ತಿದ್ವು. ಈಗ ಅದು ಬಿಟ್ಟು ಹೋರಾಟಗಾರರು ಕೂಡ, ರೈತ ಹೋರಾಟಗಾರರು ತಮ್ಮ ನಿರ್ಣಯಕ್ಕೆ ಬರುವಂತ ಒಳ್ಳೆ ಹೋರಾಟಗಳು ಮಾಡ್ತಿದ್ದಾರೆ. ಇದರಿಂದ ಒಳ್ಳೆ ಬೆಳವಣಿಗೆ ಆಗ್ತಿದೆ ಅಂತ ಹೇಳ್ಬೋದು ಮೇಡಮ್. ಆದ್ರೆ ಒಂದ್ ಪ್ರಜ್ಞಾವಂತ ಅಲ್ಲಿನ ರೈತರು ಮಾತನಾಡ್ತಾ, ಕೆಲವು ರೈತ ಮುಖಂಡರು ಮಾತನಾಡ್ತಾ ಹೇಳ್ತಿದ್ರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ನೆನ್ಪು ಮಾಡ್ಕೊಂಡ್ರು, ನಮ್ದು ಏನಿದ್ರು ಕೂಡ ಶಾಂತಿಯುತವಾಗಿ ಅಂತ. ಆದ್ರೆ ಇಷ್ಟು ಜನ ಸೇರ್ತಾ ಇದ್ದಾರೆ, ಅಲ್ಲಿ ಒಂದ್ ಸಣ್ಣ ಒಂದು ಕಲ್ಲು ತೂರಾಟ ಆಯ್ತು ಅಂದ ಕೂಡಲೇ ಅವರೇ ಸ್ಥಳಕ್ಕೆ ಹೋಗಿದ್ದಾರೆ, ಇಲ್ಲಿ ತನಕ ಅಲ್ಲಿ ನಿಂತಿದ್ದಾರೆ, ಪರಿಸ್ಥಿತಿನ ನಿಭಾಯಿಸ್ತಿದ್ದಾರೆ, ಎಲ್ಲರನ್ನ ಚದುರಿಸ್ತಿದ್ದಾರೆ. ಇದ್ರ ಬಗ್ಗೆ
ಏನೆಲ್ಲ ಡೀಟೇಲ್ಸ್ ಇದೆ ಅಂದ್ರೆ ಅವ್ರ ಆಲೋಚನೆ ಇತ್ತ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಸಾರ್ವಜನಿಕರಿಗೆ ಅನ್ನೋದು ಮೊದಲಿಂದಲೂ ಕೂಡ. ಶಿವಾನಂದ್, ಈಗ ಬೆಳಗಾವಿನಲ್ಲಿ ಹೋರಾಟ ಮಾಡ್ತಿರೋ ರೈತರ ಮುಖಂಡರು ಏನಿದ್ದಾರೆ, ಕಬ್ಬು ಬೆಳೆಗಾರ ಮುಖಂಡ ಚಿನ್ನಪ್ಪ ಪೂಜಾರಿ ಕಳೆದ 15 ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ನಾವು ಕಂಡಿರೋ 2010ರಿಂದ ಅವರು ಹೋರಾಟಕ್ಕೆ, ಅದಕ್ಕಿಂತ ಮುಂಚೆನೂ ರೈತ ಸಂಘಟನೆಯಲ್ಲಿ ಇದ್ದಾರೆ. 2010ರಿಂದ ಮುಂಚೆಯಲ್ಲಿ ಅವ್ರು ಬಂದು ಹೋರಾಟಗಳನ್ನು ಮಾಡ್ತಿದ್ದಾರೆ. ಸಾಕಷ್ಟು ಹೋರಾಟಗಳ ಏಳುಬೀಳುಗಳನ್ನ ಅವ್ರು ನೋಡಿದ್ದಾರೆ. ಎಲ್ಲಿ ಹೋರಾಟಗಳು ಫೇಲ್ ಆಗ್ತಾ ಅನ್ನೋದನ್ನು ಕಂಡಿದ್ದಾರೆ. ಎಲ್ಲಿ ಉಡಾಳತನ ಅಥವಾ ಕಿಡಿಗೇಡಿತನ ಬರುತ್ತೆ ಅಲ್ಲಿ ಹೋರಾಟಗಳನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ. ಇಂಥ ಸಮಯದಲ್ಲಿ ಹೋರಾಟದ ಮೂಲ ಉದ್ದೇಶ ಹರಿದು ಹೋಗ್ತದ, ಹೋರಾಟಗಳು ಫೇಲ್ ಆಗ್ತಾವ ಅನ್ನೋದು ಅವ್ರಿಗೆ ಗೊತ್ತಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ಹೋರಾಟ ಫೇಲ್ ಆಗ್ಬಾರ್ದು, ಹೋರಾಟ ಸಕ್ಸಸ್ ಆಗ್ಬೇಕು, ರೈತರ ಜಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಸರಿಯಾದ ದೃಷ್ಟಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ಎಸ್ ಶಿವಾನಂದ ಅತಿಥಿಗಳು ಬರ್ತಾ ಇದ್ದಾರೆ. ಇಷ್ಟೊತ್ತು ಇವತ್ತಿನ ಡೆವಲಪ್ಮೆಂಟ್ಸ್ ಏನಿದೆ ಎಲ್ಲ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ರಿ ಶಿವಾನಂದ್. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಥ್ಯಾಂಕ್ ಯು.